ನಮಸ್ತೆ ಸರ್, ನಾವು ಮೈಸೂರಿಂದ ಬರ್ತಾ ಇರೋದು. ನಾನು PUC ಮತ್ತು ಡಿಗ್ರಿನ JSS ಸಂಸ್ಥೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ಸೊ ಈ ಜಾತ್ರೆಯನ್ನ 10 ವರ್ಷಗಳಿಂದ ನಾನು ನೋಡ್ತಾ ಬರ್ತಿದ್ದೀನಿ. ಸುತ್ತಮುತ್ತ ಎಲ್ಲಾ ಜಾತ್ರೆಗಳನ್ನ ನೋಡಿದೀವಿ, ಆದ್ರೆ ಈ ಸುತ್ತೂರು ಜಾತ್ರೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಮತ್ತೆ ಮಹತ್ವವಾಗಿರುವಂಥದ್ದು. ಎಲ್ಲಾ ಸಂಸ್ಥೆಗಳು ಜಾತ್ರೆ ಮಾಡ್ತಾರೆ, ಆದ್ರೆ ಕೇವಲ 1 ದಿನ 2 ದಿನ ಹಬ್ಬ ಅಂದ್ರೆ 2-3 ದಿನ ಮಾಡ್ಬೋದೇನೋ ವಿನಃ, ಆದ್ರೆ ಈ JSS ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಸತತ 6 ದಿನಗಳ ಕಾಲ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಯೋದ್ರ ಜೊತೆಗೆ ಪ್ರತಿದಿನ ಅನ್ನದಾಸೋಹ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಕೊಂಡೋತ್ಸವ, ರಥೋತ್ಸವ ಆಗಿರ್ಬೋದು, ಪ್ರತಿನಿತ್ಯ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರೋದನ್ನ ನೋಡ್ತಾ ಇದೀವಿ. ಸೊ ಈ ಜಾತ್ರೆಯು ಬಹಳ ಪ್ರಸಿದ್ಧವಾಗಿದ್ದು ಎಲ್ಲ ರಾಜ್ಯಗಳಲ್ಲಿ ಮತ್ತು ಎಲ್ಲ ದೇಶ ವಿದೇಶಗಳಲ್ಲಿಯೂ ಸಹ ಈ ಶಿಕ್ಷಣ ಸಂಸ್ಥೆಯ ಜಾತ್ರಾ ಮಹೋತ್ಸವವು ಪ್ರಸಿದ್ಧಿಯಾಗಿದ್ದು ಹೀಗೆ ಮುಂದುವರಿಬೇಕು. ಮತ್ತೆ ಇಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಶಿಕ್ಷಕರಾಗಿರ್ಬೋದು ಉನ್ನತ ಮಟ್ಟದಲ್ಲಿ ಶಿಕ್ಷಣವನ್ನು ಸಹ ಕೊಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಓದಿ ಒಂದು ವಿದ್ಯಾರ್ಥಿನಿಯಾಗಿ ನಾನು ಸಹ ಒಂದು ಶಿಕ್ಷಕಿಯಾಗಿ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಹೆಮ್ಮೆ. ಸೊ ಇದೇ ರೀತಿಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಮುಂದಿನ ದಿನಗಳಲ್ಲಿ ಹೀಗೆ ಯಶಸ್ವಿ ಆಗ್ಬೇಕಂತ ಕೇಳ್ಕೊತೀನಿ. ಸರ್, ಪ್ರತಿ ವರ್ಷಕ್ಕೂ ನಾವು ಪ್ರತಿ ಸರಿ ಜಾತ್ರೆಗೆ ಜನ ಬರ್ತಾ ಇದ್ರು, ಆದ್ರೆ ಇತ್ತೀಚಿನ 2 ವರ್ಷಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಯಾಕೆ ಅಂದ್ರೆ ನಮ್ಮ ಈ ಸರ್ಕಾರ ನೀಡಿರುವಂತಹ ಉಚಿತ ಬಸ್ ಸೇವೆಯಿಂದಾಗಿ ಹಲವಾರು ಸಹಸ್ರ ಸಂಖ್ಯೆಯಲ್ಲಿ ಹೆಚ್ಚಿನದಾಗಿ ಮಹಿಳೆಯರೇ ಬರ್ತಾ ಇರೋದ್ರಾಗಿರೋದ್ರಿಂದ ಪ್ರತಿ ವರ್ಷಕ್ಕೂ ವಿಭಿನ್ನವಾಗಿ ಕಂಸಾಳೆ ಆಗಿರ್ಬೋದು ಮತ್ತೆ ವಿಭಿನ್ನ ದೃಷ್ಟಿಯ ಚಿತ್ರಕೋನಗಳಾಗಿರ್ಬೋದು ಮತ್ತೆ ಜನರಾಗಿರ್ಬೋದು ವರ್ಷಕ್ಕಿಂತ ವರ್ಷದಲ್ಲಿ ಹೆಚ್ಚಿನ ಜನಸಂಖ್ಯೆ ಪಾಲ್ಗೊಳ್ತಾ ಇರೋದು ವಿಶೇಷತೆ ಕಾಣ್ತೀವಿ. ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲ ಆಗೋದ್ರ ಜೊತೆಗೆ ಬೇರೆ ಕಡೆಯಿಂದ ದೂರದ ಬೇರೆ ಒಂದು ರಾಜ್ಯಗಳಿಂದ ಬರ್ಲಿಕ್ಕೆ ಈ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆ. ಸೊ ಹಾಗಾಗಿ ಈ ವರ್ಷದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಬಂದಿರೋದನ್ನ ನಾನು ಕಾಣ್ಬರ್ತೀನಿ. ಸರ್, ಬರುವಂತ ಭಕ್ತಾದಿಗಳಲ್ಲಿ ಒಂದು ಬೇರೆ ಜಾತ್ರೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಬೇರೆ ಒಂದು ಜಾತ್ರೆ ಅಂತ ಇದ್ದಾಗ ಬರೀ ಕೇವಲ ನಡೆದ್ರೆ ಒಂದು ರಥೋತ್ಸವ ನಡಬಹುದು ಅಥವಾ ಒಂದು ದನಗಳ ಜಾತ್ರೆ ನಡಿಬಹುದು. ಬಟ್ ಈ ಒಂದು ಪರ್ಟಿಕ್ಯುಲರ್ ಜಾತ್ರೆಯಲ್ಲಿ ದನಗಳ ಜಾತ್ರೆ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲಿಯೇ ನದಿ ಇರೋದ್ರಾಗಿರೋದ್ರಿಂದ ಪ್ರತಿ ಒಂದು ವಿಚಾರದಲ್ಲಿಯೂ ಎಲ್ಲಾ ರೀತಿಯಲ್ಲೂ ಈ ಜಾತ್ರೆ ಬಹಳ ವಿಭಿನ್ನತೆ ಅಂತ ಹೇಳ್ಬೋದು. ಸರ್, ನನ್ನ ಹೆಸರು ಚೈತ್ರ HC ಅಂತ. ನಾನು ಅತಿಥಿ ಉಪನ್ಯಾಸಕಿಯಾಗಿ ಹುಣಸೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸುತ್ತೂರು ಕ್ಷೇತ್ರದಲ್ಲಿ 6 ದಿನಗಳ ಕಾಲ ಶ್ರೀ ಶಿವರಾತ್ರೇಶ್ವರ ಜಾತ್ರೆ ನಡೀತಿದೆ. ಪ್ರತಿ ಒಂದು ದಿನನೂ 24 ಅವರ್ಸ್ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಮತ್ತೆ ಇದು ಇವತ್ತು ಕೊಂಡ ಇರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ನಾಳೆ ತಪ್ಪೋತ್ಸವ ಮತ್ತು ಬ್ರಹ್ಮೋತ್ಸವ ನಡೀತಾ ಇದೆ. ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಇಲ್ಲಿ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಎಲ್ಲ ಕಾಲೇಜಿಂದ ಎಲ್ಲ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ಅವರೇ ಸ್ವ ಇಚ್ಛೆಯಿಂದ ಬಂದು ಅವರೇನೆ ಎಲ್ಲ ಕೆಲಸ ಮಾಡಿ ಪ್ರಸಾದ ವ್ಯವಸ್ಥೆ, ಅಡಿಗೆ ಮಾಡೋದ್ರಿಂದ, ಬಡಿಸೋದ್ರಿಂದ ಎಲ್ಲ ವ್ಯವಸ್ಥೆ ಮತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನಡೀತಾ ಇದೆ. ಯಾರಿಗೂ ಏನು ತೊಂದರೆ ಇಲ್ಲ ಸರ್. ಇದು ಸುಮಾರು ನಮಗೆ ಗೊತ್ತಿರೋಂಗೆ 35ರಿಂದ 40 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲಿಗೆ. ಅದಕ್ಕೂ ಮುಂಚೆಯಿಂದ ನಡೀತಾ ಇತ್ತು. ಆವಾಗ ತುಂಬಾ ಕಷ್ಟ ಕಾಲದಲ್ಲಿ ಸಿಂಪಲ್ ಆಗಿ ನಡೀತಾ ಇತ್ತು. ಇವಾಗ ಪೂಜ್ಯ ಶ್ರೀಗಳವರು ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಟ್ಟಾಧಿಕಾರ ನಂತರ ಇಲ್ಲಿ ಲಕ್ಷಾಂತರ ಜನ ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆ ಡೈಲಿ ನಡೀತಾ ಇದೆ ಸರ್. ಬಹಳ ಚೆನ್ನಾಗಿ 24 ಅವರ್ಸ್ ನಡೀತಾ ಇದೆ. ಊಟದ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತು ಮಕ್ಕಳಿಗೆ ಸ್ವದೇಶಿ ಆಟಗಳು ಮತ್ತು ಇಲ್ಲಿ ಎಕ್ಸಿಬಿಷನ್ ಮತ್ತು ಎಲ್ಲ ಸ್ಕೂಲ್ ಮಕ್ಕಳು ಎಕ್ಸಿಬಿಷನ್ ಎಲ್ಲ ಇಟ್ಟಿದ್ದಾರೆ ಸರ್. ಬರ ಭಕ್ತಾದಿಗಳು ಇನ್ನು ನಮ್ಮ ಸ್ವಾಮೀಜಿಯವರ ಆಸೆ ಏನು ಅಂತಂದ್ರೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ಚೆನ್ನಾಗಿ ಇಲ್ಲಿ ಪ್ರಸಾದವನ್ನ ಮಾಡಿ ಎಲ್ಲ ಸಂತೋಷದಿಂದ ಹೋಗ್ಬೇಕು ಅನ್ನೋದೇ ಒಂದು ನಮ್ಮ ಶ್ರೀಗಳವರ ಆಸೆ. ಆದ್ರಿಂದ ಆಗಮಿಸ್ತಾರೆ ಸರ್ ಇವತ್ತು. ಅದ್ರ ಬಗ್ಗೆ ಏನ್ ಸರ್, ಮಾಮೂಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು, ಅದು ದಳದವರಾಗ್ಬಿಡಿ, ಬಿಜೆಪಿಯವರಾಗ್ಬಿಡಿ ಅಥವಾ ಕಾಂಗ್ರೆಸ್ನವರಾಗ್ಬಿಡಿ, ಇಲ್ಲಿ ಎಲ್ಲರೂ ಒಂದೇ, ಇಲ್ಲಿ ಎಲ್ಲರಿಗೂ ಸಮಾನತೆ. ಅದರಿಂದ ಯಾರು ಬಂದ್ರು ಏನು ಇಲ್ಲ ಸರ್. ಇಲ್ಲಿ ಎಲ್ಲ ಸಂತೋಷದಿಂದ ಎಲ್ಲ ಒಂದೇ ಸ್ಟೇಟ್. ಎಲ್ಲೇ ಬೇರೆ ಸ್ಟೇಟ್ಗಳಲ್ಲಿ ನೋಡಿದಾಗ ಒಂದು ಪಕ್ಷದವರು ಒಂದು ಪಕ್ಷದ ಸ್ಟೇಜ್ಗಳಲ್ಲಿ ಕೂರಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಬಿಜೆಪಿ ಆಗ್ಬಿಡಿ, ಕಾಂಗ್ರೆಸ್ ಆಗ್ಬಿಡಿ, ದಳ ಆಗ್ಬಿಡಿ, ಎಲ್ಲ ಸಮಾನತೆಯಿಂದ ಒಂದೇ ಸ್ಟೇಜ್ನಲ್ಲಿ
ಬಂದು ಕುಳಿತು ಹೋಗ್ತಾರೆ ಸರ್ ಎಲ್ಲ. ನಾಗರಾಜ ಸ್ವಾಮಿ ಸರ್, ಊಟಿ JSS ಕಾಲೇಜ್ ನಾಗರಾಜ ಸ್ವಾಮಿ ಸರ್. ನೋಡಿ ಈಗ ಸುತ್ತೂರು ಜಾತ್ರಾ ಅಂದ್ರೆ ಒಂದು ವರ್ಷಕ್ಕೊಂದ್ಸಲಿ ಒಂದು ಕಳೆ ಇದೆ ಜಾತ್ರಾ ನೋಡಿ. ಅದು ಮದುವೆ ಆಯ್ತದೆ ನೋಡಿ, ಈಗ 15ನೇ ತಾರೀಕಲ್ಲಿ ಮದುವೆ ಆಯ್ತು. ಇಲ್ಲಿ ನೋಡಿ ಕೋಟಾಂತರ ರೂಪಾಯಿ ದುಡ್ಡು ವರ್ಷ. ಈಗ ಅಲ್ಲಿ ಆ ಚಿತ್ರ ಈ ಚಿತ್ರ ಅಲ್ಲಿ ಇಲ್ಲಿ ಮದುವೆ ಮಾಡೋ ಮೊದಲು ನಾವು ಜನಗಳ ಒಂದು ಕೇಳ್ತಾ ಇರೋದು, ನೀವು ಇಷ್ಟೊಂದು 101,000 ಜನ ಸ್ವಾಮೀಜಿಗಳಲ್ಲಿ ಸೇರಿಸಿ ನೀವು ಕಂಕಣ ಕರೆಸಿ ಇದು ಮಾಡಿ ಮಾಡ್ತಿದ್ರೆ ನೀವು 10 ಕೋಟಿ ಮದುವೆ ಇದ್ರಲ್ಲಿ ಈ ತರ ನೀವು ಮಾಡೋಕ್ಕಾಗಿಲ್ಲ. ಅದೇ ದುಡ್ಡು ಹಚ್ಕಡಗ ಅವ್ರು ಕೊಟ್ಟು ಮುಂದಕ್ಕೆ ಒಂದು ಭವಿಷ್ಯ ನಾನು ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ ಜನಗಳಿಗೆ. ಯಾವುದೇ ಇಲ್ಲಿ ಬಂದು ಇಲ್ಲಿ ಸುತ್ತೂರು ಜಾತ್ರೆಯಲ್ಲಿ ನೀವು ಯಾವುದೇ ಬಡವರು ಇಲ್ಲಿ ಗೊತ್ತಿಲ್ಲದಾರ ಬಂದು ಕೇಳಿಯಲ್ಲಿ ಸ್ವಾಮೀಜಿ ಮಠದಲ್ಲಿ ಮಾಸ್ಟರ್ಗಳು ಇರ್ತಾರ, ಅವ್ರು ಕೇಳಿ ನೀವು ಬಂದು ಪಾಪ ದುಡ್ಡಿಲ್ಲದ ಪಳ್ಳಿದ ಅಷ್ಟು ಕೊಡ್ಬೇಕು ಹೊರತಕ್ಕ ಇಷ್ಟು ಕೊಡ್ಬೇಕು ಅನ್ನೋದೆಲ್ಲ ಬಿಟ್ಟಾಕ್ಬಿಟ್ಟು ಬಂದು ನಮ್ಮ ದೇವರಲ್ಲಿ ನಿಮ್ಗೆ ಪ್ರೀತಿ ವಿಶ್ವಾಸ ಇದ್ರ ಒಂದು ಬಸ್ ಲಾರಿ ಮಾಡಿದ್ ನಿಮ್ಮ ಜನಗಳ ಅಭಿಮಾನ ಕರ್ಕೊಂಡ್ಬಂದು ಈ ಸುತ್ತೂರು ಜಾತ್ರೆಯಾಗ ಒಳ್ಳೆ ಮುಂದಕ್ಕೆ ಒಂದು ನಿಮ್ಮ ಭವಿಷ್ಯ ಒಳ್ಳೇದಾಯ್ತದೆ ಅಂತ ನಾನು ಕೇಳ್ಕೊತಿದ್ದೇನೆ. ಆದ್ರೆ ನೀವು ಅಲ್ಲಿ ಜನಗಳು ಮಾತು ಕಟ್ಬಿಟ್ಟು ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬಿಟ್ಟು ಸಾಲ ಪತ್ರ ಮಾಡಬೇಡಿ. ನಿಮ್ಗೋಸ್ಕರ ಜನ ನಮ್ಮ ಸುತ್ತೂರು ಸ್ವಾಮೀಜಿಯವರು ಮಾಡಿದ್ದಾರೆ, ಅದು ಅಲ್ಲಿ ಬಂದು ನೀವು ಮಾತ್ರ ಒಳ್ಳೇದಾಯ್ತು ಅಂತ ನಾನು ಕೇಳ್ಕೊತೀನಿ. ಒಂದು ನಮ್ಮ ಹೆಸರು ಶಿವಣ್ಣ ಅಂತ, ಮೈಸೂರು.